विकास नहीं आप ಟೇಸ್ಟ್ ಮಾತ್ರ ಸಾಕಾಗೈತೆ. ನಾನಿವತ್ತು ಚೀಪ್ ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಡ್ ಐಟಮ್ ನ ತಿಂತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಕಾಸ್ಟ್ಲಿ ಐಟಮ್ ನ ತಿಂತೀನಿ. ಕಾಸ್ಟ್ಲಿ ಫುಡ್ ಚೆನ್ನಾಗಿರುತ್ತಾ ಇಲ್ಲ ಚೀಪ್ ಫುಡ್ ಚೆನ್ನಾಗಿರುತ್ತಾ ನೋಡೋಣ ಬನ್ನಿ. ಇವಾಗ ಚೀಪೆಸ್ಟ್ ಬಿರಿಯಾನಿನ ತಿನ್ನಕ್ ಬಂದಿದ್ದೀನಿ. ಯೂಟ್ಯೂಬ್ ವಿಡಿಯೋ ಮಾಡ್ತಿದೀವಿ. ಈ ಬಿರಿಯಾನಿ ಪ್ರೈಸ್ ಬಂದು 60 ರೂಪಾಯಿ. ನೋಡಿ ಬಿರಿಯಾನಿಲಿ 4 ಪೀಸ್ ಐತೆ. ನಿಜ ಚೆನ್ನಾಗೈತೆ. 60 ರೂಪಾಯಿ ಹೊರ್ತು. ಅಕ್ಕ ಬಿರಿಯಾನಿ ಸೂಪರು. ಹೇಗೆ ನಾನು 5 ಕೊಡ್ತೀನಿ. ನಾನು 5ಗೆ 4 ಕೊಡ್ತೀನಿ. ಮೊಸರು ಬಜ್ಜಿ ಒಂದು ಇರಲಿಲ್ಲ, ಅದೇ ಬೇಜಾರಾಗಿತ್ತು. ಮೊಸರು ಬಜ್ಜಿ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಬನ್ನಿ ಇವಾಗ ಹೋಗೋಣ. ಫುಲ್ಲು ಸೆಕ್ಯೂರಿಟಿ. ಈ ಸೆಕ್ಯೂರಿಟಿಗಳೆಲ್ಲ ಫುಲ್ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಬಿಟ್ರು ನಮ್ಮನ್ನ ಒಳಗೆ. ಹೆಂಗಾಯ್ತು ನೋಡಿ. ಅವರು ಬಂದವ್ರನ್ನೆಲ್ಲ ಕೈ ಮುಗಿದು ವೆಲ್ಕಮ್ ಮಾಡ್ತಾರೆ. ಕುತ್ಕೊಳಕ್ ನೋಡಿ ಲಾನ್ ತರ ಎಲ್ಲ ಜಾಗ ಐತೆ 5 ಸ್ಟಾರ್ ಹೋಟ್ಲಲ್ಲಿ. ಬನ್ನಿ ಕುತ್ಕೊಳ್ಳೋಣ. ಒಳ್ಳೆ ಸೀಟ್ ಐತೆ, ಸೋಫಾ ಐತೆ, ಎಷ್ಟೊಂದು ಕುತ್ಕೊಳಕ್ ಜಾಗ ಐತೆ ನೋಡಿ. ಸುತ್ತ 5 ಸ್ಟಾರ್ ಹೋಟ್ಲು ಎಷ್ಟು ಜಾಗ ಇದೆ ನೋಡಿ. ಪೊಲೀಸ್ ಆಫೀಸರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಊಟ ಮಾಡಕ್ಕೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿರಿಯಾನಿನ ತಿನ್ನೋಣ ಬನ್ನಿ. 5 ಸ್ಟಾರ್ ಹೋಟ್ಲಲ್ಲಿ ಸಿಗುತ್ತೆ. ಎಷ್ಟು ಖರ್ಚಾಗುತ್ತೋ ಭಯ ಆಗ್ತಾ ಇತ್ತು ನನಗೆ. ರೆಸ್ಟೋರೆಂಟ್ ನೋಡಿ, ಲೋಟಸ್ ಅಂತ ಮಧ್ಯದಲ್ಲಿ ರೆಸ್ಟೋರೆಂಟ್ ಐತೆ. ಮೇಲ್ಗಡೆ ಆ ಕಡೆ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ VIP ಗಳು, ಕ್ರಿಕೆಟ್ ಪ್ಲೇಯರ್ಸು ಎಲ್ಲರೂ ಸ್ಟೇ ಆಗ್ತಾರೆ. ಕೊಹ್ಲಿನೂ ಕೂಡ ಎಷ್ಟೊಂದ್ಸಲ ಇಲ್ಲೇ ಸ್ಟೇ ಆಗಿರೋದು ಈ ಹೋಟ್ಲಲ್ಲಿ. ಇಲ್ಲಿ IPL ಕ್ರಿಕೆಟ್ ಪ್ಲೇಯರ್ಸು ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗಳು ಇಲ್ಲೇ ಸ್ಟೇ ಆಗ್ತಾರೆ. ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಎಲ್ಲರೂ ಈ ಹೋಟ್ಲಲ್ಲಿ ಊಟ ಮಾಡಿದ್ದಾರೆ. ಅಂಥ ಕಾಸ್ಟ್ಲಿ ಪ್ಲೇಸ್ ಬಂದಿದ್ದೀನಿ. ಇವಾಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಎಷ್ಟೊತ್ತಾಯ್ತು ಗೊತ್ತಾ ಬಂದು? ನಾವು ಆಲ್ರೆಡಿ 1/4 ಗಂಟೆ ಆಯಿತು ಬಿರಿಯಾನಿ ಹೇಳಿ, ಇನ್ನೂ ಕೊಟ್ಟೇ ಇಲ್ಲ. ರೋಡ್ ಸೈಡಲ್ಲಿ ಹೋದ ತಕ್ಷಣ ಕೊಡ್ತಾರೆ. ಟೈಮ್ ಸೇವ್ ಆಗುತ್ತೆ ರೋಡ್ ಸೈಡ್ ತಿಂದರೆ. ಸ್ಟಾರ್ ಹೋಟ್ಲಲ್ಲಿ ಯಾವುದೋ ಬೆಕ್ಕು ಓಡಾಡ್ತಾ ಇದೆ ನೋಡಿ. ಸುಮ್ಮನೆ ನಗ್ತಾಳೆ. ಬಿರಿಯಾನಿ ಬಂದಿದೆ. ಕಾಸ್ಟ್ಲಿಯಸ್ಟ್ ಬಿರಿಯಾನಿ ಗೈಸ್. 5 ಸ್ಟಾರ್ ಹೋಟ್ಲು ಬಿರಿಯಾನಿ ಬಂದೈತೆ. ಇವಾಗ ಬಿರಿಯಾನಿ ತಿನ್ನೋಣ. ಗೈಸ್ ಬಿರಿಯಾನಿ ನೋಡಿ, ಒಂದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಈರುಳ್ಳಿ ಮತ್ತು ಟೊಮೊಟೊ, ಒಂದು ಮೊಟ್ಟೆ ಇಟ್ಟಿದ್ದಾರೆ ಮೇಲ್ಗಡೆ. ನಾನು ಕೈಲಿ ತಿಂತೀನಿ ಅಂತ. ರಾಜು ಪ್ಲೀಸ್ ಬೇಡ ಸ್ಪೂನಲ್ಲಿ ತಿನ್ನು ಅಂತ. ಹೆಂಗೆ ತಿನ್ನೋಕ್ಕಾಗುತ್ತೆ ಸ್ಪೂನಲ್ಲಿ? ಹಪ್ಪಳನ ನಾನು 5 ಸ್ಟಾರ್ ಹೋಟ್ಲಿಗೆ ಬಂದರು ಅಷ್ಟೇ ಹಿಂಗೆ ಕ್ರಿಂಜ್ ಮಾಡಿ ತಿನ್ನೋದು. ಬಟ್ ಆದರೆ ಮಸಾಲೆ ಏನೂ ಇಲ್ಲ ಚಿಕನಲ್ಲಿ. ರೈಸು ಮಾಮೂಲಿ ದೊಣ್ಣೆ ಬಿರಿಯಾನಿ ರೈಸ್ ಥರ ಚೆನ್ನಾಗೈತೆ. ಓಕೆ ಗೈಸ್, ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನಿಲ್ಲ 5 ಸ್ಟಾರ್ ಹೋಟ್ಲು ಬಿರಿಯಾನಿ. ಅರ್ಧ ಬೋಲ್ ಖಾಲಿ ಆಗೈತೆ ಆಲ್ರೆಡಿ. ರಾಜು ರಿವ್ಯೂ ಹೇಳ್ತಾನೆ ಇವಾಗ. ಅರ್ಧ ಬೋಲ್ ತಿಂದಮೇಲೆ ಅವ್ನು ರಿವ್ಯೂ ಹೇಳೋದು. ಹೌದು, ಸ್ವಲ್ಪ ತಿಂದೆಲ್ಲ ಹೇಳಲ್ಲ. ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಏನಿಲ್ಲ ಅಷ್ಟೇ, ಇನ್ನೇನೂ ಇಲ್ಲ ಅಷ್ಟೇ. ಗೈಸ್ ನೋಡಿ 5 ಸ್ಟಾರ್ ಹೋಟ್ಲಲ್ಲಿ ವಾಟ್ಸಪ್ಗೆ ಕಳಿಸೋರೆ ಬಿಲ್ನ. ಗೈಸ್ ಒಂದು ಬಿರಿಯಾನಿಗೆ ನೋಡಿ ಎಷ್ಟಾಗೈತೆ, 2006 ರೂಪಾಯಿ ಟೋಟಲ್ ಬಿಲ್ನ ಪೇ ಮಾಡಿದ್ದೀನಿ. ತುಂಬಾ ಹೊಟ್ಟೆ ಎಲ್ಲ ಉರಿತೈತೆ ನನಗೆ ಇಷ್ಟು ಬಿಲ್ನ ಕೊಟ್ಟು. ಹೊಟ್ಟೆ ಎಲ್ಲ ಉರಿತೈತೆ ನನಗೆ. 2006 ರೂಪಾಯಿ. ಟೇಸ್ಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. 5ಗೆ ನಾನು 2 ಕೊಡ್ತೀನಿ. ನಾನು 1. ಗೈಸ್ ನಾವಿವಾಗ ಚೀಪೆಸ್ಟ್ ಆಮ್ಲೆಟ್ನ ತಿನ್ನೋಕ್ಕೆ, ಕಡಿಮೆ ರೂಪಾಯಿ ಆಮ್ಲೆಟ್ನ ತಿನ್ನೋಕ್ಕೆ ಆಮ್ಲೆಟ್ ಅಂಗಡಿಗೆ ಬಂದಿದ್ದೀವಿ. ಗೈಸ್ ನಮ್ಮ ಆಮ್ಲೆಟು ರೆಡಿ ಆಗ್ತೈತೆ. ಸಿಂಗಲ್ ಆಮ್ಲೆಟು ರೆಡಿ ಮಾಡ್ತಾವ್ರು ನೋಡಿ. ಒಳ್ಳೆ ಕ್ರಿಸ್ಗೇಲ್ ಥರ ಇಲ್ವಾ ಅಣ್ಣ ಆಮ್ಲೆಟ್ ಮಾಡೋರು? ಕ್ರಿಸ್ಗೇಲ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಟಪಕ್ ಡಮ್ ಡಮ್ ಆಮ್ಲೆಟ್ ರೆಡಿ. ಅಲ್ಲ ಆಮ್ಲೆಟ್ ಹಾಕ್ತಾರೆ. ಅದು ಎಣ್ಣೆ ಕ್ರಿಸ್ಗೇಲ್ ಚೆನ್ನಾಗೈತೆ ಗೈಸ್ ಟೇಸ್ಟು. ಅದೇ ಬಾಂಡಿ ಒಳಗೆ ಎಣ್ಣೆ ಜಾಸ್ತಿ ಹಾಕಿದ್ರು ನಮ್ಮ ಮುಂದೆನೆ. ಆಮ್ಲೆಟ್ ಜೊತೆ ಒಂದು ರೆಡ್ ಚಟ್ನಿನೂ ಕೊಟ್ಟವ್ರೆ. ಗ್ರೀನ್ ಚಟ್ನಿ ಅದು ತಿಂತಾನೆ. ಚಟ್ನಿ ಚೆನ್ನಾಯ್ತಾ? 20 ರೂಪೀಸ್ ಪೇ ಮಾಡಿದ್ದೀವಿ. ಚೆನ್ನಾಗಿತ್ತು. 4 ಕೊಡ್ತೀನಿ ರೇಟಿಂಗು. ಗೈಸ್ ನಾವು ಇವಾಗ ಕಾಸ್ಟ್ಲಿ ಆಮ್ಲೆಟ್ನ ತಿನ್ನೋಕ್ಕೆ ಕಾಸ್ಟ್ಲಿ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ಇವಾಗ ಆಮ್ಲೆಟ್ನ ತಿನ್ನೋಣ. ನಾವು ಗೊತ್ತಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ. ಟೇಬಲ್ ನೋಡಿ ಎಷ್ಟು ದೊಡ್ಡಕ್ಕೆ, ಎಷ್ಟು ಚೆನ್ನಾಗೈತೆ. ಮೇಲ್ಗಡೆ ಲೈಟ್ಸ್ ಐತೆ ನೋಡಿ, ಪಣ 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 ಅಂತ ಲೈಟ್ಸ್ ಐತೆ. ಟೆಸ್ಟಿಂದ ರಿಟೈರ್ ಕೊಟ್ಬಿಟ್ರು ಕಿಂಗ್ ಕೊಹ್ಲಿ. ಎಷ್ಟು ಜನಕ್ಕೆ ಬೇಜಾರಾಯ್ತು, ನನಗೂ ತುಂಬಾನೇ ಬೇಜಾರಾಯ್ತು. ಕಾಸ್ಟ್ಲಿ ಜಾಗಕ್ಕೆ ಬಂದಿದ್ದೀವಿ, ಅದಕ್ಕೆ ಇವಾಗ ನಮ್ದು ಕಾಸ್ಟ್ಲಿ ಆಮ್ಲೆಟ್ ಬಂದೈತೆ. ಇವಾಗ ಆಮ್ಲೆಟ್ ರೆಡಿ.
ಕಾಸು ಜಾಸ್ತಿ ಕೊಟ್ಟರೆ ಆಮ್ಲೆಟ್ನ ಯಾವ್ಯಾವ ಥರ ಕೊಡ್ತಾರೆ ನೋಡಿ. ಆಮ್ಲೆಟ್ ಕೆಳಗಡೆ ಬಾಳೆ ಎಲೆ ಹಾಕವ್ರೆ, ಬಾಳೆ ಎಲೆ ಮೇಲೆ ಆಮ್ಲೆಟ್ ಹಾಕ್ಬಿಟ್ಟು ಕೊಟ್ಟವ್ರೆ. ಇಷ್ಟು ಚೆನ್ನಾಗೈತೆ, ಬಟ್ ಅದ್ರ ಮೆಣಸಿನ್ಕಾಯಿ ಜಾಸ್ತಿ ಹಾಕೋರು, ಖಾರ 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 ಐತೆ. ಚೆನ್ನಾಗಿದೆ. 5 ರೂಪಾಯಿ ಜಾಸ್ತಿ ಹಾಕೋರೆ, ಬಟ್ ಎವ್ರಿಥಿಂಗ್ ಈಸ್ ಗುಡ್. 299 ರೂಪಾಯಿ, 300 ರೂಪಾಯಿ ಹತ್ರ. 1 ರೂಪಾಯಿ ಚಾಕ್ಲೇಟ್ ತಿನ್ನಿ ಅಂತ ಹೊಟ್ಟೆ ಎಲ್ಲ ಉರಿತೈತೆ, ತೋರ್ಸ್ಕೊಳಕ್ ಐತಿಲ್ಲ. ಟೇಸ್ಟ್ಗೆ ನಾನು 4.5 ಕೊಡ್ತೀನಿ, ಪ್ರೈಸ್ಗೆ ನಾನು 2.5 ಕೊಡ್ತೀನಿ. ನಾನೇನು ಕೊಡಲ್ಲ ಗೈಸ್. ನಿನ್ಗೆ ಏನಪ್ಪ, ನಾನ್ ತಾನೇ ಪೇ ಮಾಡಿದ್ದು. ಹೊಟ್ಟೆ ಉರಿತಾರದ್ ನನಗೆ. ನಾನಿವಾಗ ಕಡಿಮೆ ರೂಪಾಯಿದು ಗೋಬಿ ತಿನ್ನಕ್ ಬಂದಿದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು. ಯಾವ ವಿಡಿಯೋ ನೋಡಿದ್ಯಾ? ನೋಡಿಲ್ವಾ ಇವನ್ನ ನೊಂದಿದ್ದೇನೆ ಗೈಸ್. ರಾಜು ಹೇಳ್ತಾವ್ ನೋಡಿ, ಯಾರನ್ನ ನೋಡಿಲ್ಲ ಅನ್ನೋದಕ್ಕೆ. ಫ್ಯಾನ್ಸ್ ಅಲ್ಲಿ ಇದು ಕಮೆಂಟ್ ಅಲ್ಲೆಲ್ಲ ರಾಜು ಬಗ್ಗೆ ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ. ಗೋಬಿ ತಿನ್ನೋದು ಜಾಸ್ತಿ ನಿಗರಾಡ್ಬೇಡ, ಸಂಜೆ ಮೇಲೆ ಏರಿಯಾ ಖರಾಬು. ಅಲ್ಲಿ ನೋಡ ಈಗ್ಲು ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ಪಳಪಳ ಅಂತ ಹೊಳಿತೈತೆ ಗೋಬಿ. ಪಳ ಪಳ ಬಳ ಚಿರ. ಯಾರವನು ಹಾಕೋರ್ ಹಾಕ್ಬೇಕು ರಾಜು, ಹಾಕಕ್ ಬರ್ದಾರೆ ಹಾಕಕ್ ಹೋಗ್ಬಾರ್ದು. ಆಯ್ತು. ಸ್ವೀಟ್ ಇಷ್ಟನಾ ನಿಂಗೆ? ಸ್ವೀಟ್ ಇಷ್ಟನಾ? ನಂಗೆ ಖಾರ ಇಷ್ಟ ಆಗಲ್ಲ. ನನ್ನ ಖಾರ ಇಷ್ಟ. ಇದು ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಸ್ವೀಟ್ ಆಗೇನಿಲ್ಲ, ಚೆನ್ನಾಗೈತೆ. ಅವ್ನು ಇಗ್ನೋರ್ ಮಾಡಿ. ಅಣ್ಣ ಎಷ್ಟು ಹಾಫು ಗೋಬಿ? 30 ಗೈಸ್, 30 ರೂಪೀಸ್ ಗೋಬಿ. ಗೈಸ್ ನಾವು ಪಾರ್ಸಲ್ ತೊಗೊಂಡಿದ್ದೀವಿ. ನಿಮ್ಮ ಪ್ರಕಾರ ನಾವೇನು ಎಲ್ಲಾನು ತಿಂದಾಕ್ಬಿಡ್ತೀವಿ ಅಂತೆಲ್ಲ ಅನ್ಕೋಬೇಡಿ. ನಾವು ಗ್ಯಾಪ್ ಕೊಟ್ಟು ಒಂದೇ ಬಟ್ಟೆಲಿ 2 ದಿನ 3 ದಿನ ವಿಡಿಯೋ ಮಾಡೋದು. ನಾವೇನು ಒಂದೇ ದಿನಕ್ಕೆ ಎಲ್ಲಾನು ತಿನ್ನಲ್ಲ. ಗೈಸ್ ನಾನಿವಾಗ ಕಾಸ್ಟ್ಲಿ ಗೋಬಿ ಮಂಚೂರಿಯನ್ನ ತಿನ್ನೋಕ್ಕೆ ಶೆಲ್ಬೇಗ್ ಬಂದಿದ್ದೀನಿ. ಶೆಲ್ಬೇಗ್ ಕಿಚನ್ನು. ಬನ್ನಿ ಇವಾಗ ಗೋಬಿ ಮಂಚೂರಿಯನ್ನ ಆರ್ಡ್ರ್ ಮಾಡೋಣ. ಇವಾಗ ಗೋಬಿ ಮಂಚೂರಿಯನ್ನ ಹೇಳೋಣ. ಗೋಬಿ ಮಂಚೂರಿಯನ್ ಪ್ರೈಸ್ ನೋಡಿ ಎಷ್ಟು ಹಾಕೋರೆ, 295 ರೂಪೀಸ್ ವಿತ್ GST ಸೇರಿ ಎಷ್ಟಾಗುತ್ತೆ ನೋಡೋಣ. ಒಂದು ಗೋಬಿ ಮಂಚೂರಿಯನ್. ಗೈಸ್ ನಮ್ಮ ಬೆಂಗಳೂರು ನೋಡಿ, 4ನೇ ಫ್ಲೋರಲ್ಲೇ ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತಾ ಐತೆ. ಮರಗಳು ಮಾತ್ರ ಇಷ್ಟಿಷ್ಟು ಕಾಣಿಸ್ತವೆ, ಬಿಲ್ಡಿಂಗ್ ಮಾತ್ರ ಇಷ್ಟಿಷ್ಟು ಕಾಣ್ತವೆ. ಇನ್ನು ಸ್ವಲ್ಪ ದಿನ ಬಿಟ್ರೆ ಮೈಸೂರ್ನ ಹಿಂಗೆ ಮಾಡ್ಬಿಡ್ತಾರೆ. ಅದಕ್ಕೆ ಮೈಸೂರನ್ನ ಕಾಪಾಡ್ಕೊಳ್ಳೋಣ ಎಲ್ಲರೂ. ಇಲ್ಲಾಂದ್ರೆ ಬೆಂಗಳೂರು ಥರ ಮಾಡ್ಬಿಡ್ತಾರೆ ಮೈಸೂರ್ನು. ನೋಡಿ ಬರೀ ಬಿಲ್ಡಿಂಗೇ ಕಾಣ್ತಾವೆ, ವೈಟ್ ಬಿಲ್ಡಿಂಗು, ಕೆಂಪು ಬಿಲ್ಡಿಂಗು. ಹಾಂ ಥ್ಯಾಂಕ್ ಯು. ಪ್ಲೇಟ್ ಮೇಲೆ ಡಿಸೈನ್ ಎಲ್ಲ ಆಯ್ತು. ಗೋಬಿನ ತಿನ್ನೋಣ, ತಿನ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಕಾಸ್ಟ್ಲಿ ಗೋಬಿ. ಟೇಸ್ಟ್ ಮಾತ್ರ ಸಾಕಾಗೈತೆ, ಬಟ್ ಚೆನ್ನಾಗಿ ಎಣ್ಣೆ ಸಾಸು ಎಲ್ಲ ಹಾಕಿರ್ತಾರೆ. ಟೇಸ್ಟ್ ಚೆನ್ನಾಗೈತೆ. ಆನೆಸ್ಟಾಗಿ ಚೆನ್ನಾಗಿದೆ. ಸಾಸ್ ಸ್ವಲ್ಪ ಜಾಸ್ತಿ ಆಯ್ತು. ಪ್ರೈಸ್ ನೋಡಿ ಬೆವ್ರು ಇಳಿತಾಯ್ತು, ಇಲ್ಲ ದಗೆಗೆ ಬೆವ್ರು ಇಳಿತಾಯ್ತು. ಈ ವಿಡಿಯೋ ಮಾಡೋಷ್ಟರಲ್ಲಿ ನನ್ನ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಕಾಸ್ಟ್ಲಿ ಗೋಬಿಯ ಪ್ರೈಸ್ ನೋಡಿ 333 ರೂಪಾಯಿ. 333 330 ರೂಪಾಯಿ ಕೊಟ್ಟೆ. ತಿರ್ಗಾ ಹೊಟ್ಟೆ ಉರಿತೈತೆ. ವಿಡಿಯೋಗೋಸ್ಕರ ಮಾಡ್ತಿದ್ದೀನಿ. ಲಕ್ಕಿ ನಂಬರು 333. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾರ್ಟ್ ಆಗ್ತೈತೆ ಗೈಸ್, ಎದೆ ನೈತೈತೆ ಗೊತ್ತೀನಿ ರೀ. ಟೇಸ್ಟ್ಗೆ 4, ಬಟ್ ಪ್ರೈಸ್ಗೆ ನಾನು 2.5 ಕೊಡ್ತೀನಿ. ರಾಜು ನೋಡಿ ಆರಾಮಾಗಿ ತಿಂದ, ದೊಡ್ಡದಲ್ಲಿ ನೀರು ಕುಡ್ದ. ಬಪ್ಪ ಓಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಪೇ ಮಾಡಿ ಬೇಜಾರೈತೈತೆ ನಂಗೆ. ಗೈಸ್ ಕ್ಯಾಬ್ ಹಿಂದೆಗಡೆ ನೋಡಿ ಅಂತ ಲೈನ್ ಬರ್ದವ್ರೆ. ಸ್ಟೈಲ್ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ. ಪರಿಸ್ಥಿತಿ ಹೇಗೆ ಇದ್ರು ಸ್ಮೈಲ್ ಮಾಡೋದು ಬಿಡಲ್ಲ. ಗೈಸ್ ನಾವಿವಾಗ ಚೀಪೆಸ್ಟ್ ವೆಜ್ ಮೀಲ್ಸ್ ನ ತಿನ್ನಕ್ಕೆ ಹೋಟೆಲ್ ಹಳ್ಳಿ ಮನೆಗೆ ಬಂದಿದೀವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಕಡಿಮೆ ದುಡ್ಡಲ್ಲಿ ಮೀಲ್ಸ್ ನ ತಗೋಣ. ಗೈಸ್ ನಮ್ಮ ವೆಜ್ ಮೀಲ್ ರೆಡಿ ಆಗೈತೆ ನೋಡಿ. ರೈಸು, ಚಪಾತಿ, ಮತ್ತೆ ಬೋಂಡಾ, ಪಲ್ಯ, ಸಾರು ಎಲ್ಲ ಐತೆ. ಆಮೇಲೆ ಮಜ್ಜಿಗೆ ಏನಾನು ತಿನ್ನೋಣ. ಬನ್ನಿ ಕುತ್ಕೊಂಡು ಇವಾಗ ಮೀಲ್ಸ್ ತಿನ್ನೋಣ. ಚಪಾತಿ, ಪಲ್ಯ ಬಿಸಿ ಆಗಿದೆ, ಚೆನ್ನಾಗಿದೆ. ಬಿಸಿ ಐತೆ. ನಾನು ಸ್ವಲ್ಪ ಪೋಣಿಸ್ದೆ, ಈಗ ರಾಜು ಪೋಣಿಸ್ತಾನೆ. ಚೆನ್ನಾಗೈತಲ್ಲ. ಬೋಂಡನ ಅನ್ನದ ಜೊತೆ ಹಂಚ್ಕೋಬೇಕಣ್ಣ ರಾಜು. ಈಗಲೇ ತಿನ್ಕೊಬಿಡೋದಲ್ಲ. ಗೈಸ್ ಇವಾಗ ಅನ್ನ ಸಾರು ತಿನ್ನೋಣ ಸ್ವಲ್ಪ. ಆಯ್ತಾ, ರಾಜು ಹೇಳಿದ ಥರ ಉಳಿಯೇನಿಲ್ಲ. ಹಾಕೊಳ್ಳೋದಾ? ಹಾಂ ಇಲ್ಲೆಲ್ಲ ಸೆಲ್ಫ್ ಸರ್ವಿಸು, ನಾವೇ ಹಾಕೊಳ್ಳೋದಂತೆ ಮಜ್ಜಿಗೆ. ಎಷ್ಟು ಬೇಕಷ್ಟು ಹಾಕೋಬೋದು. ಚೆನ್ನಾಗಿದೆ ಗೈಸ್ ಮಜ್ಜಿಗೆ ರೈಸು. ಅನ್ಲಿಮಿಟೆಡ್ ಮಜ್ಜಿಗೆ ಅಂತ ಹೇಳಿದ್ರು, ಅದಕ್ಕೆ 3 ಲೋಟ ಕುಡ್ದ ಆಲೆ 4ನೇ ಲೋಟ ಕುಡಿತಾವನು. ನಾನು ದುಡುಕಬಾರ್ದಾಗಿತ್ತು. ಖಾಲಿ ಮಾಡ್ಬಿಡುದ ಮಜ್ಜಿಗೆ. ಸಾಕು ಬಿಡ್ಲ. ಮಜ್ಜಿಗೆ ಸೂಪರ್. ಮೀಲ್ ಚೆನ್ನಾಗಿತ್ತು. ನಾವು ಮೀಲ್ಸ್ಗೆ 4.7 ಕೊಡ್ತೀನಿ ರಾಜು. ನಾನು 4.3 ಕೊಡ್ತೀನಿ. ಗೈಸ್ ನಾವಿವಾಗ ಕಾಸ್ಟ್ಲಿ ವೆಜ್ ಮೀಲ್ಸ್ ನ ತಿನ್ನಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ಹೋಗ್ಬಿಟ್ಟು ವೆಜ್ ಮೀಲ್ ನ ತಿನ್ನೋಣ. ಅಣ್ಣ ಒಂದು ವೆಜ್ ಮೀಲ್ಸ್ ಕೊಡಿ ಅಣ್ಣ. ವೆಜ್ ಮೀಲ್ಸ್
ಗೈಸ್ ನಮ್ಮ ವೆಜ್ ಮೀಲ್ಸ್ ರೆಡಿ ಆಗ್ತೈತೆ. ರೆಡಿ ಮಾಡ್ತಾ ಅವ್ರು ನೋಡಿ ವೆಜ್ ಮೀಲ್ಸ್ನ. ಚಾಲೆಂಜ್ ಮಾಡ್ತಿಲ್ಲ ಬ್ರೋ, ಚೀಪ್ ಎಕ್ಸ್ಪೆನ್ಸಿವ್ ಫುಡ್ ತಿಂತಾ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬರ್ತಾವ್ರೆ ಈ ತರ ಇರ್ಬೇಕು ಓಪನ್ ಕಿಚನ್. ಅವಾಗ ಕಸ್ಟಮರ್ಸ್ಗೆ ಏನೇನೈತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ವೆಜ್ ಮೀಲ್ಸ್ ಫುಲ್ ರೆಡಿ ಆಗೈತೆ, ಬನ್ನಿ ಎತ್ಕೊಂಡು ಹೋಗ್ಬಿಟ್ಟು ವೆಜ್ ಮೀಲ್ಸ್ನ ತಿನ್ನೋಣ. ಇವಾಗ ರೋಡ್ ಸೈಡ್ ಅಲ್ಲಿ ಸಣ್ಣ ಹೋಟ್ಲಲ್ಲಿ ವೆಜ್ ಮೀಲ್ಸ್ನ ತಿಂದಿದ್ವಿ, ಇವಾಗ ದೊಡ್ಡ ಹೋಟ್ಲಲ್ಲಿ ತಿಂತಾ ಇದೀವಿ. ಅದಕ್ಕಿಂತ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಪ್ರೈಸ್ ಅಷ್ಟೇ. ಪೂರಿ ಚೆನ್ನಾಗೈತೆ, ಹಂಚ್ಕೊಳ್ಳೋಕೆ ಬೇರೆ ಏನಾದ್ರು ಕೊಡಬೇಕಿತ್ತು. ಓಹೋ ಈ ಪೂರಿ ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ. ನಾವು ಅವಾಗಲೇ ಹೋಗಿದ್ವಲ್ಲ ಹಳೆ ಹೋಟ್ಲು, ಆ ಹೋಟ್ಲದು ಈ ಹೋಟ್ಲದು ಸಿಮಿಲರ್ ಐತೆ, ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅದರ ಪ್ರೈಸ್ ಜಾಸ್ತಿ ಇಲ್ಲಿ. ವೆಜ್ ಮೀಲ್ಸ್ನ ತಿಂದ್ವಿ ಹೋಟ್ಲಲ್ಲಿ. ನನಗೆ ಏನನ್ನಿಸ್ತು ಅಂತಂದರೆ ಇನ್ನು ಸ್ವಲ್ಪ ಐಟಮ್ಸ್ ಇರಬೇಕಿತ್ತು. ನಾನು 5ಗೆ 3ನ ಕೊಡ್ತೀನಿ. ಪ್ರೈಸ್ ಜಾಸ್ತಿ ಇತ್ತಲ್ಲ, ಬಟ್ ಐಟಮ್ಸ್ ಅಷ್ಟೇ ಐಟಮ್ ಕಡಿಮೆ ಇತ್ತು. ಗೈಸ್ ನಾವು ಬೆಂಗಳೂರಲ್ಲಿ ಬೀದಿನ ತಿರುಗಿ ಊಟನ ಹುಡುಕ್ತಾ ಇದೀವಿ. ನೋಡಿ ರಾಜು ಗಾಡಿ ಓಡಿಸ್ತಾನೆ. ಬನ್ನಿ ಇವಾಗ ಚೀಪೆಸ್ಟ್ ಎಗ್ ರೈಸ್ನ ತಿನ್ನೋಣ. ಅಣ್ಣ ಒಂದು ಎಗ್ ರೈಸ್ ಹಾಕಿ. ನಮ್ಮ ಎಗ್ ರೈಸ್ ರೆಡಿ ಆಗ್ತೈತೆ. 2 ಮೊಟ್ಟೆ ಇಟ್ಟಿದ್ದೀವಿ ನಾವು. ಈ ಎಗ್ ರೈಸ್ನ ಪ್ರೈಸು 60 ರೂಪಾಯಿ. 60 ರೂಪಾಯಿ ಎಗ್ ರೈಸ್ನ ತಿಂದ್ಬಿಟ್ಟು ಇವಾಗ ಟೇಸ್ಟ್ ಮಾಡೋಣ. ಹಂಗಾಯ್ತಾ? ರೋಡ್ ಸೈಡ್ ಎಗ್ ರೈಸ್ಗಳು ಚೆನ್ನಾಗಿರ್ತವೆ. 60 ರೂಪಾಯಿ ಬರ್ತಿದೆ. 4.5. ನಾನು 5 ಕೊಡ್ತೀನಿ ಗೈಸ್. ಹಾಂ ಚೆನ್ನಾಗೈತೆ ಗೈಸ್. ಚೆನ್ನಾಗಿತ್ತು ಗೈಸ್. ಈ ಹೋಟ್ಲು ತುಂಬ IPL ಟೀಮ್ಗಳು ಫ್ಲಾಗ್ ಹಾಕೋರು. ಇಲ್ಲಿ ನೋಡಿ, ಮುಂಬೈ ಇಂಡಿಯನ್ಸ್ ನಮ್ಮವರಲ್ಲ, CSK ನಮ್ಮ ಶತ್ರುಗಳು. ಹೋಟ್ಲು ಸೆಂಟ್ರಲ್ ಹಾಕೋರು ನೋಡಿ, ರೆಸ್ಟೋರೆಂಟ್ ಸೆಂಟ್ರಲ್ಲಿ ನಮ್ಮ RCB ಈಸ್ ಲವ್, RCB ಈಸ್ ಫಾರ್ ಎವರ್. ಜೈ RCB. ಈ ಸಲ ಹೊಡಿತೀವಿ ನೋಡಿ ಕಪ್ಪು. RCB ಫ್ಯಾನ್ಸ್ ಎಲ್ಲರೂ ಕಮೆಂಟಲ್ಲಿ ಆರ್ಟ್ ಹಾಕಿ. ಬನ್ನಿ ಇವಾಗ ನಮ್ಮ ಎಗ್ ರೈಸ್ ಬರುತ್ತೆ, ಎಗ್ ರೈಸ್ ತಿನ್ನೋಣ. ಆರ್ಡ್ರ್ ಬರೋಷ್ಟಲ್ಲ ಒಂದು ವಿಡಿಯೋನೇ ಮಾಡ್ಕೊಬಿಟ್ವಿ ನಾವು ಹೋಟ್ಲು ತುಂಬ. ವಿಕಾಸ್ नहीं आपका नहीं, इनका आप नहीं आ रहे हो, आपका हाथ आ रहा है बस और कुछ नहीं. ವಿಕಾಸ್ ಹಾಂ VIKS. ಗೈಸ್ ನಾವು ಒಂದು ಎಗ್ ರೈಸ್ನ ಆರ್ಡ್ರ್ ಮಾಡಿದ್ದೀನಿ. ನಮ್ಮ ಎಗ್ ರೈಸ್ ಬರ್ತೈತೆ. ಕಾಸ್ಟ್ಲಿ ಎಗ್ ರೈಸ್. ನೆಲ್ಲಿ ನೀರು ಕುಡ್ದು ಬೆಳೆದಿರೋ ಮಕ್ಕಳು ನೋಡಿ. ಫ್ರೀಯಾಗೆ ನಮಗೆ ಈ ಥರ ದೊಡ್ಡ ರೆಸ್ಟೋರೆಂಟಲ್ಲಿ ನೀರು ಸಿಗುತ್ತೆ, ಅದು ದೊಡ್ಡ ಗ್ಲಾಸಲ್ಲಿ. ಗೈಸ್ ನಮ್ಮ ಎಗ್ ರೈಸ್ ಬಂದೈತೆ. ಕಾಸ್ಟ್ಲಿ ಎಗ್ ರೈಸು ಸರ್ವ್ ಮಾಡ್ದವ್ರೆ. ಸೊ ಎಗ್ ರೈಸ್ ಇಸ್ ರೆಡಿ. ಇಟ್ಸ್ ಓಕೆ. ನೋಡಿ, ಜಾಸ್ತಿ ದುಡ್ಡು ಕೊಟ್ಟರೆ ಎಗ್ ರೈಸ್ನ ಅವರೇ ಸರ್ವ್ ಮಾಡ್ತಾರೆ. ಮೇಲ್ಗಡೆ ಒಂದು ಆಮ್ಲೆಟ್ ಕೂಡ ಹಾಕೊಟ್ಟವ್ರು ನೋಡಿ ಎಗ್ ರೈಸ್ಗೆ. ಬನ್ನಿ ಇವಾಗ ಎಗ್ ರೈಸ್ನ ತಿನ್ನೋಣ. ಟೇಸ್ಟ್ ಮಾಡ್ತೀನಿ. ಚೆನ್ನಾಗೈತೆ, ಬಟ್ ಆದರೆ ರೋಡ್ ಸೈಡ್ ತಿಂದ್ವಲ್ಲ ಎಗ್ ರೈಸು, ಆ ಟೇಸ್ಟ್ನ ಇದು ಮ್ಯಾಚ್ ಮಾಡಲ್ಲ. ಕಾಸ್ಟ್ಲಿ ಎಗ್ ರೈಸ್ನ ಪ್ರೈಸು 226 ರೂಪಾಯಿ. ಗೈಸ್ ಆಮ್ಲೆಟ್ಗಿಂತ ಎಗ್ ರೈಸೇ ಕಮ್ಮಿ ಐತೆ. ನಮ್ಗೆ ಆಮ್ಲೆಟ್ 300 ರೂಪಾಯಿ ಆಗಿತ್ತು. ಸೊ ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ಈ ಥರ ದೊಡ್ಡ ಹೋಟ್ಲಿಗೆ ಬಂದಾಗ ಆಮ್ಲೆಟ್ ತೊಗೋಬೇಡಿ, ಎಗ್ ರೈಸ್ ತೊಗೊಳ್ಳಿ. 5ಗೆ 4 ಕೊಡ್ತೀನಿ, ಯಾಕಂತಂದರೆ ಪ್ರೈಸ್ ಜಾಸ್ತಿ ಇರಲಿಲ್ಲ. ಬಟ್ ಆದರೆ ಟೇಸ್ಟಲ್ಲಿ ರೋಡ್ ಸೈಡ್ ಎಗ್ ರೈಸ್ ಕೊಡೋ ಟೇಸ್ಟು ಕೊಟ್ಟಿಲ್ಲ. ನಡೀರಿ ಎಲ್ಲ ಬಗೆ ತಗೊಂಡು ಪಟ ಪಟ